ಸೊ ಸೌಮ್ಯ ಅವ್ರು ಕೇಳ್ತಿದ್ದಾರೆ ವೈಟ್ ಡಿಸ್ಚಾರ್ಜ್ ಗೆ ಏನ್ ಮಾಡ್ಬೋದು ಅಂತ. ಇವತ್ತು ತುಂಬಾ ಜನ ಲೇಡೀಸ್ಗೆ ಬಿಳಿ ಮುಟ್ಟು ಅಂತ ಕರೀತಾರೆ, ಬಿಳಿ ಸೆರಗು ಅಂತಾರೆ, ವೈಟ್ ಡಿಸ್ಚಾರ್ಜ್ ಅಂತಾರೆ. ತುಂಬಾ ಜನ ಲೇಡೀಸ್ ಪ್ರಾಬ್ಲಮ್ ಇರುತ್ತೆ. ಯಾಕಾಗಿ ಆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅನ್ನೋದು ಫಸ್ಟ್ ನೀವು ತಿಳ್ಕೊಬೇಕು. ಆರೋಗ್ಯವಾದ ಮನಸ್ಸು ಮತ್ತು ಆರೋಗ್ಯವಾದ ದೇಹ ಮಾತ್ರ ಒಂದು ಹೆಲ್ತಿ ಸೊಸೈಟಿನ ಕ್ರಿಯೇಟ್ ಮಾಡಕ್ ಸಾಧ್ಯ ಅಲ್ವಾ. ಹಾಗಾಗಿ ನಮ್ಮೆಲ್ರಿಗೂ ಬೇಕಾಗಿರೋದು ಆರೋಗ್ಯ. ಸೊ ಈ ಆರೋಗ್ಯನ ನಾವು ಜಸ್ಟ್ ಮೆಡಿಸಿನ್ ಇಲ್ದೆ ಜೀವನ ಕ್ರಮ, ಆಹಾರ ಮತ್ತು ಈ ಆಲ್ಟರ್ನೇಟ್ ಥೆರಪೀಸ್ ಇಂದ ತರಬಹುದು. ಸೊ ಸೌಮ್ಯ ಅವ್ರು ಕೇಳ್ತಿದ್ದಾರೆ ವೈಟ್ ಡಿಸ್ಚಾರ್ಜ್ ಗೆ ಏನ್ ಮಾಡ್ಬೋದು ಅಂತ. ಇವತ್ತು ತುಂಬಾ ಜನ ಲೇಡೀಸ್ಗೆ ಬಿಳಿ ಮುಟ್ಟು ಅಂತ ಕರೀತಾರೆ, ಬಿಳಿ ಸೆರಗು ಅಂತಾರೆ, ವೈಟ್ ಡಿಸ್ಚಾರ್ಜ್ ಅಂತಾರೆ. ತುಂಬಾ ಜನ ಲೇಡೀಸ್ ಪ್ರಾಬ್ಲಮ್ ಇರುತ್ತೆ. ಯಾಕಾಗಿ ಆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅನ್ನೋದು ಫಸ್ಟ್ ನೀವು ತಿಳ್ಕೊಬೇಕು. ಆಮೇಲೆ ಉಳಿದಿತ್ತು, ನಿಮ್ಮ ಹೊಕ್ಕಳ ಕೆಳಗಡೆ ಒಂದು ಸ್ವಾದಿಷ್ಠಾನ ಚಕ್ರ ಅಂತ ಇರುತ್ತೆ. ಯಾವುದು? ಸ್ವಾದಿಷ್ಠಾನ. ಟೋಟಲ್ ಆಗಿ 7 ಚಕ್ರ ಇರುತ್ತೆ ನಮ್ಮ ದೇಹದಲ್ಲಿ, ಮೂಲಾಧಾರದಿಂದ ಸಹಸ್ರಾರವರೆಗೆ. ಮೂಲಾಧಾರ ಬಂದ್ಬಿಟ್ಟು ಹೆಸರೇ ಹೇಳುತ್ತಲ್ವಾ, ಮೂಲ ಆಧಾರ. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸ್ಟ್ರೆಂತ್, ಶಕ್ತಿ, ಬಲನ್ ಕೊಡುತ್ತೆ. ನಿಮ್ಮ ದೇಹದಲ್ಲಿ ತುಂಬಾ ಗಟ್ಟಿ ಮುಟ್ಟಾಗಿರೋದು ಯಾವ್ದಂದ್ರೆ ಮೂಳೆಗಳು, ಜಾಯಿಂಟ್ಸ್. ಅದನ್ನೆಲ್ಲ ಕಾಪಾಡೋದು ಮೂಲಾಧಾರ. ಅದಕ್ಕಿಂತ ಸ್ವಲ್ಪ ಮೂಲಾಧಾರ ಎಲ್ಲಿರುತ್ತೆ ಅಂತಂದ್ರೆ ನಿಮ್ಮ ಜನನೇಂದ್ರಿಯ ಮತ್ತು ಆನಸ್ ಮಧ್ಯದಲ್ಲಿ ತಳಭಾಗದಲ್ಲಿ ಇರುತ್ತೆ ಮೂಲಾಧಾರ. ಆ ಮೂಲಾಧಾರದ ಕಲರ್ ಬಂದ್ಬಿಟ್ಟು ರೆಡ್ ಕಲರ್. ನಾವು ನಾರ್ಮಲಿ ಉಡ್ದಾರ ಕಟ್ತೀವಲ್ವಾ, ರೆಡ್ ಕಲರ್. ಸೊ ಅದ್ರದ್ದು ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಟು ಸ್ಟ್ರೆಂಥನ್ ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡೋದಕ್ಕೆ. ಆ ಮೂಲಾಧಾರದ ಅಂದ್ರೆ ಈ ಜನನೇಂದ್ರಿಯಕ್ಕಿಂತ ಮೇಲೆ ಹೊಕ್ಕಳ ಕೆಳಗಡೆ ಆ ಭಾಗದಲ್ಲಿ ನೆಕ್ಸ್ಟ್ ಬರೋದು ಸ್ವಾದಿಷ್ಠಾನ ಚಕ್ರ. ಈ ಸ್ವಾದಿಷ್ಠಾನ ಚಕ್ರದಲ್ಲಿ ಎನರ್ಜಿ ಬ್ಲಾಕೇಜ್ ಆದ್ರೆ, ಎನರ್ಜಿ ಬ್ಲಾಕೇಜ್ ಅಂದ್ರೆ ನಮ್ಮ ದೇಹದಲ್ಲಿ ನೀವು ತಗೊಂಡಿರ್ತಕ್ಕಂಥ ಆಹಾರ ಮತ್ತು ಉಸಿರು ಅಂದ್ರೆ ಆಕ್ಸಿಜನ್, ಆಮ್ಲಜನಕ, ಅವೆರಡು ಸಮ್ಮಿಶ್ರಣಗೊಂಡು ಪ್ರಾಣಶಕ್ತಿ ಉತ್ಪಾದನೆ ಆಗುತ್ತೆ. ಎಲ್ಲಿ ಆಗುತ್ತೆ? ಅದು ಲಂಗ್ಸ್ ಅಲ್ಲಿ ಆಗುತ್ತೆ. ಊಟ ಮಾಡಿರೋದು ಜೀರ್ಣ ಆಗ್ಬಿಟ್ಟು ಬ್ಲಡ್ಗೆ ಹೋಗುತ್ತಲ್ವಾ, ಆ ಬ್ಲಡ್ ಯಾವಾಗ ಶ್ವಾಸಕೋಶಕ್ಕೆ ಹೋಗುತ್ತೋ ಆ ಶ್ವಾಸಕೋಶದಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಈ ಬ್ಲಡ್ ಸಮ್ಮಿಲನ ಆಗ್ಬಿಟ್ಟು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಣಶಕ್ತಿ ಕ್ರಿಯೇಟ್ ಆಗುತ್ತೆ. ಆ ಒಂದು ಪ್ರಾಣಶಕ್ತಿ ಈ ಎಲ್ಲಾ ಮೆರಿಡಿಯನ್ಸ್ ಅಲ್ಲಿ ಫ್ಲೋ ಆಗ್ತಿರುತ್ತೆ. ಟೋಟಲ್ ಆಗಿ ನಮ್ಮ ದೇಹದಲ್ಲಿ 14 ಮೆರಿಡಿಯನ್ಸ್ ಇರುತ್ತೆ. ಎಷ್ಟು? 14. ಈ 14 ಮೆರಿಡಿಯನ್ಸ್ ಅಲ್ಲಿ ಎನರ್ಜಿ ಫ್ಲೋ ಆಗ್ಬೇಕು. ಆ ಶ್ವಾಸಕೋಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಪ್ರಾಣಶಕ್ತಿ, ಇಂಡಿಯಾದಲ್ಲಿ ನಾವು ಪ್ರಾಣಶಕ್ತಿ ಅಂತೀವಿ, ಚೈನೀಸ್ ಫಿಲಾಸಫಿನಲ್ಲಿ ಇದನ್ನ ಚಿ ಎನರ್ಜಿ ಅಂತಾರೆ, ಚಿ ಅಂತಾರೆ. ಈ ಒಂದು ಪ್ರಾಣ, ಈ ಒಂದು ಶಕ್ತಿ ಎಲ್ಲಾ 14 ಮೆರಿಡಿಯನ್ ನಲ್ಲಿ ಸರಾಗವಾಗಿ ಹರಿತಾ ಇದೆ. 7 ಚಕ್ರದಲ್ಲಿ ಸರಾಗವಾಗಿ ಹರಿತಾ ಇದೆ ಅಂದ್ರೆ ನಿಮ್ಗೆ ಯಾವ ಕಾಯಿಲೆನೂ ಇರಲ್ಲ, ಆರೋಗ್ಯವಾಗಿರ್ತೀರಿ. ಯಾವಾಗ ಯಾವ್ದಾದ್ರು ಒಂದು ಮೆರಿಡಿಯನ್ ನಲ್ಲಿ, 2 ಮೆರಿಡಿಯನ್ ನಲ್ಲಿ, 4-5 ಮೆರಿಡಿಯನ್ ನಲ್ಲಿ ಆ ಎನರ್ಜಿ ಬ್ಲಾಕು ಆಗ್ಬೋದು, ಇಲ್ಲ ಎನರ್ಜಿನೇ ಕಡಿಮೆ ಆಗ್ಬೋದು. 2 ತರ ಹೇಳ್ತೀವಿ ನಾವು, ಚಿ ಸ್ಟಾಗ್ನೇಷನ್, ಚಿ ಡಿಫಿಷಿಯನ್ಸಿ. ಚಿ ಸ್ಟಾಗ್ನೇಷನ್ ಅಂದ್ರೆ ಅರಿವು ನಿಲ್ಲೋದು, ಚಿ ಡಿಫಿಷಿಯನ್ಸಿ ಅಂದ್ರೆ ಶಕ್ತಿನೇ ಕಡಿಮೆ ಆಗೋದು. ಒಂದ್ ಭತ್ತದ ಗದ್ದೆಗೆ ನಾಲೆಯಿಂದ ನೀರು ಹೋಗಿಲ್ಲ ಅಂದ್ರೆ ಏನಾಗುತ್ತೆ? ಒಣಗುತ್ತಲ್ವಾ. ಅದೇ ತರ ಈ ಎಲ್ಲಾ ಮೆರಿಡಿಯನ್ಸ್ ನಮ್ಮ ದೇಹದಲ್ಲಿ ಏನು ಚಕ್ರಗಳು ಅಂತೀವಿ, ಮೆರಿಡಿಯನ್ಸ್ ಅಂತೀವಿ. ಇಂಡಿಯನ್ ಭಾರತೀಯರು ನಾವು ಚಕ್ರಗಳು ಅಂತೀವಿ, ಚೈನೀಸ್ ಫಿಲಾಸಫಿಯಲ್ಲಿ ಇದನ್ನ ಮೆರಿಡಿಯನ್ಸ್ ಅಂತ ಕರೀತಾರೆ. ಈ ಒಂದು ಚಾನೆಲ್ಸ್ ಅಲ್ಲಿ ಎನರ್ಜಿ ಫ್ಲೋ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ನೀವು ಯಾವ ಕಾಯಿಲೆನೂ ಇರಲ್ಲ. ಸೊ ಯಾವಾಗ ಸ್ವಾದಿಷ್ಠಾನ ಚಕ್ರದಲ್ಲಿ ನಿಮಗೆ ಎನರ್ಜಿ ಫ್ಲೋ ಡಿಫಿಷಿಯನ್ಸಿ ಆದ್ರೆ, ಕಡಿಮೆ ಆದ್ರೆ, ಇಲ್ಲ ಎನರ್ಜಿ ಸ್ಟಾಗ್ನೇಷನ್ ಆದ್ರೆ, ಅವಾಗ ನಿಮ್ಮ ಯುಟೆರಸ್ ಇರ್ಬೋದು, ಓವರಿಸ್ ಇರ್ಬೋದು, ಜೆಂಟ್ಸಿಗೆ ಟೆಸ್ಟಿಕಲ್ಸ್ ಇರ್ಬೋದು, ಪ್ರೋಸ್ಟೇಟ್ ಇರ್ಬೋದು, ಈ ಒಂದು ಭಾಗಗಳಿಗೆ ಶಕ್ತಿಯ ಅರಿವು ಕಡಿಮೆ ಆಗುತ್ತೆ. ಸೊ ಯಾವುದೇ ತರದ್ದು ಇಲ್ಲಿ ಒಂದು ನಾವು ಯಾವ್ದಕ್ಕೂ ಡಿಸೀಸ್ ನೇಮ್ ಮೇಲೆ ಟ್ರೀಟ್ಮೆಂಟ್ ಕೊಡಲ್ಲ. ಕೆಲವರಿಗೆ ಎರೆಕ್ಷನ್ ಪ್ರಾಬ್ಲಮ್ ಇರ್ಬೋದು, ಎರೆಕ್ಷನ್ ಡಿಸ್ಫಂಕ್ಷನ್ ಇರ್ಬೋದು, ಕೆಲವರಿಗೆ PCOD ಇರ್ಬೋದು, ಇನ್ನು ಕೆಲವರಿಗೆ ಯುಟೆರಸ್ ಅಲ್ಲಿ ಫೈಬ್ರಾಯ್ಡ್ಸ್ ಸಿಸ್ಟ್ ಇರ್ಬೋದು. ಬಟ್ ಇನ್ಸ್ಟೆಡ್ ಆಫ್ ನಾವು ಕಾಯಿಲೆ ಹೆಸರು ಮೇಲೆ ಟ್ರೀಟ್ಮೆಂಟ್ ಕೊಡೋ ಬದಲಾಗಿ ಆ ಒಂದು ಕೆಳ ಹೊಟ್ಟೆ ಭಾಗದಲ್ಲಿ ಸ್ವಾದಿಷ್ಠಾನ ಚಕ್ರನ ಎನ್ಹಾನ್ಸ್ ಮಾಡಿಬಿಟ್ಟು ಶಕ್ತಿಯ ಅರಿವನ್ನು ಇನ್ಕ್ರೀಸ್ ಮಾಡ್ತೀವಿ. ಇದರಲ್ಲಿ ನಿಮ್ಮ ಆಹಾರದ ಪಾತ್ರನೂ ತುಂಬಾ ಇಂಪಾರ್ಟೆಂಟ್. ಯಾಕಾಗಿ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಕ್ತಿ ಎನರ್ಜಿ ಸ್ಟಾಗ್ನೇಷನ್ ಆಗಿತ್ತು ಅನ್ಕೊಳ್ಳಿ, ಈಸಿಯಾಗಿ ಕ್ಲಿಯರ್ ಮಾಡ್ಬಿಡ್ಬೋದು ಕಲರ್ ಥೆರಪಿ, ಅಕ್ಯುಪ್ರೆಷರ್ ಅಲ್ಲಿ. ಎನರ್ಜಿನೇ ಇಲ್ಲ ಅಂದ್ರೆ ಈ ಒಂದು ಅಕ್ಯುಪ್ರೆಷರ್, ಕಲರ್ ಥೆರಪಿ ಯಾರಿಗೆ ನಿಧಾನವಾಗಿ ವರ್ಕ್ ಆಗುತ್ತೆ ಅಂದ್ರೆ ಯಾರಲ್ಲಿ ಎನರ್ಜಿನೇ ಕಡಿಮೆ ಇರುತ್ತೆ. ಯಾರಿಗ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಯಾರಲ್ಲಿ ಎನರ್ಜಿ ಇತ್ತು ಬಟ್ ಎನರ್ಜಿ ಸ್ಟಾಗ್ನೇಟ್ ಆಗಿರುತ್ತೆ, ಸ್ಟಕ್ ಆಗಿರುತ್ತೆ, ಫ್ಲೋ ಆಗ್ತಿರಲ್ಲ, ಅವ್ರಿಗೆ ಟಕ್ ಅಂತ ರಿಸಲ್ಟ್ ಬರುತ್ತೆ. ಬಟ್ ಯಾವುದೇ ಒಂದು ವ್ಯತ್ಯಾಸ ಇದ್ರೂ ಟ್ರೀಟ್ ಮಾಡ್ಬೋದು. ನೋಡಿ,
ದೇಹದ ಮೇಲೆ ಟ್ರೀಟ್ಮೆಂಟ್ ಮಾಡೋ ಬದಲಾಗಿ ದೇಹದ ಮೇಲೆ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಸ್ವಾದಿಷ್ಟಾನ ಒಕ್ಕಳು ಕೆಳಗಡೆ ಬರುತ್ತೆ. ಇದು ಸಹಸ್ರಾರ, ಇದು ಆಜ್ಞಾ ಚಕ್ರ, ಇದು ವಿಶುದ್ಧ, ಇದು ಅನಾಹತ. ಅನಾಹತ ಆದ್ಮೇಲೆ ಮಣಿಪುರ, ಅದಾದ್ಮೇಲೆ ನಿಮ್ಮ ಸ್ವಾದಿಷ್ಟಾನ ಮತ್ತು ಮೂಲಾಧಾರ. ಸೊ ಸ್ವಾದಿಷ್ಟಾನ ಚಕ್ರನ ನೀವು ಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮಲ್ಲಿ ಯಾರಿಗಾದ್ರೂ ವೈಟ್ ಡಿಸ್ಚಾರ್ಜ್ ಆಗ್ತಿದ್ರೆ ಮತ್ತೆ ವಾಟರಿ ಡಿಸ್ಚಾರ್ಜ್ ಆಗ್ತಾ ಇದ್ರೆ, ವೆಜಿನಲ್ ಡಿಸ್ಚಾರ್ಜ್ ಆಗ್ತಾ ಇದ್ರೆ ಅದನ್ನ ನೀವು ಸರಿ ಮಾಡ್ಬೋದು. ನೋಡಿ, ಇದು ದೇಹದ ರಿಫ್ಲೆಕ್ಸ್. ನೀವು ದೇಹದ ಮೇಲೆ ಟ್ರೀಟ್ಮೆಂಟ್ ಕೊಡೋದು ಬೇಕಾಗಿಲ್ಲ, ಅದರದ್ದು ರಿಫ್ಲೆಕ್ಸ್ ಮೇಲೆ ಕೊಟ್ರೆ ಸಾಕು. ಇದು ನೋಡಿ, ತಲೆ ಭಾಗ, ಎದೆ ಭಾಗ, ಇದು ಹೊಟ್ಟೆ, ಇದು ಲಿವರ್ ರಿಫ್ಲೆಕ್ಸ್, ಇದು ಪ್ಯಾಂಕ್ರಿಯಸ್, ಇದು ನಿಮ್ಮ ನಾಭಿ, ಇವೆರಡು ಕಾಲುಗಳು, ಇವೆರಡು ಕೈಗಳು. ಇದು ದೇಹದ ಹಿಂಭಾಗ, ಇದು ಕತ್ತು. ಇದು ನೋಡಿ, ಇದು ಎಡಗಾಲು ಬಲಗಾಲು, ಎಡಗೈ ಬಲಗೈ. ನಾವ್ ಏನ್ ಮಾಡ್ಬೇಕು, ಸ್ವಾದಿಷ್ಟಾನ ಚಕ್ರನ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಒಕ್ಕಳು ಕೆಳಗಡೆ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಇದ್ರದ್ದು ಕಲರ್ ಯಾವುದು? ಸ್ವಾದಿಷ್ಟಾನದ್ದು ಆರೆಂಜ್, ಮೂಲಾಧಾರದ್ದು ರೆಡ್. ಸೊ ಸ್ವಾದಿಷ್ಟಾನ ಚಕ್ರಕ್ಕೆ ನೀವು ಇಲ್ಲಿ ಆರೆಂಜ್ ಕಲರ್ ಹಾಕಿ. ಈ ಭಾಗಕ್ಕೆ ನೀವು ಆರೆಂಜ್ ಕಲರ್ ಡೈಲಿ 1 hour 1 or 2 hours ಡೈಲಿ ಹಚ್ಚುತ್ತಾ ಬಂದ್ರೆ ವಿತಿನ್ 1 or 2 weeks ಅಲ್ಲಿ ನಿಮ್ಗೆ ವೈಟ್ ಡಿಸ್ಚಾರ್ಜ್ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಇದ್ರ ಜೊತೆಗೆ ನಮ್ಮ ಜನನೇಂದ್ರಿಯನ ರೆಪ್ರೆಸೆಂಟ್ ಮಾಡೋದು ಬಲಗೈ ಮಧ್ಯದ ಬೆರಳಲ್ಲಿ ಮಧ್ಯದ ಜಾಯಿಂಟ್, ಇಲ್ಲಿ ನೀವು ಆರೆಂಜ್ ಕಲರ್ ಹಾಕ್ಬೋದು. ಈ ಆರೆಂಜ್ ಜೊತೆಗೆ ಇನ್ನೂ ಒಂದು ಕಲರ್ ಹೇಳ್ತೀನಿ, ಸ್ಕೈ ಬ್ಲೂ ಕಲರ್. ಸೊ ಸ್ಕೈ ಬ್ಲೂ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಯುಟೆರಸ್ ಜಾಗದಲ್ಲಿ ಗರ್ಭಾಶಯದ ಒಂದು ಭಾಗಕ್ಕೆ ಎನರ್ಜಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡುತ್ತೆ. ಸೊ ಫಸ್ಟ್ ಆರೆಂಜ್ ಹಾಕಿ, ಅದ್ರ ಮೇಲೆ ಸ್ಕೈ ಬ್ಲೂ ಹಾಕಿ, ಮತ್ತೆ ಇಲ್ಲಿ ಸ್ವಾದಿಷ್ಟಾನ ಚಕ್ರಕ್ಕೆ ಆರೆಂಜ್ ಹಾಕಿ. ಇಷ್ಟು ಮಾಡಿ, ಇದ್ರ ಜೊತೆಗೆ ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್. ಓಕೆ, ನಿಮ್ಮ ಜನನೇಂದ್ರಿಯನ ಕಂಟ್ರೋಲ್ ಮಾಡ್ತಕ್ಕಂತ ಪ್ರೆಷರ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಕಾಲಲ್ಲಿ ಇರುತ್ತೆ. ಸೊ ದಟ್ ಈಸ್ K7. ನಿನ್ನೆ ಕ್ಲಾಸ್ ಅಲ್ಲಿ ತೋರಿಸಿದ್ದೆ ನಾನು, ಇವಾಗ ಇನ್ನೊಂದ್ಸರಿ ತೋರಿಸ್ತೀನಿ ಅದನ್ನ. ಸೊ ಈ K7 ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನ ಕಾಣಿಸ್ತಾ ಇದೆ ಅಲ್ವಾ, ನಿಮ್ಮ ಆಂಕಲ್ ನಿಂದ 3 ಫಿಂಗರ್ ಮೇಲ್ಗಡೆ ಬರುತ್ತೆ. ದಿಸ್ ಇಸ್ ಯುವರ್ K7. ಸೊ ಈ ಪಾಯಿಂಟ್ ನ ನೀವು ವಾರಕ್ಕೆ 1 ಸರಿ ಇಲ್ಲ 2 ಸರಿ, ತುಂಬಾ ತೊಂದರೆ ಇದ್ರೆ ಇವನ್ 3 ಸರಿನೂ ಕೊಡ್ಬೋದು. ಈ K7 ಅಕ್ಯುಪ್ರೆಷರ್ ಪಾಯಿಂಟ್ ನ ವಾರಕ್ಕೆ 2 ಸತಿ ಜಸ್ಟ್ 20 ಟೈಮ್ಸ್ ಈ ತರ ಪ್ರೆಸ್ ಮಾಡಿ. ದಟ್ಸ್ ಇಟ್. ಈ ಆರೆಂಜ್ ಸ್ಕೈ ಬ್ಲೂ ಮತ್ತೆ ಇಲ್ಲಿ ಆರೆಂಜ್ K7 ಇಷ್ಟು ಮಾಡಿ, ನಿಮ್ಮ ಎಷ್ಟು ತಿಂಗಳು ವರ್ಷದಿಂದನೂ ಸಫರ್ ಆಗ್ತಿರ್ಬೋದು ವೈಟ್ ಡಿಸ್ಚಾರ್ಜ್ ಇಂದ, ಬಟ್ ಕೆಲವೇ ದಿನಗಳಲ್ಲಿ ನೀವು ಅದರಿಂದ ಆಚೆ ಬರಬಹುದು. ಇದನ್ನ ಮಾಡ್ಬೇಕಾದ್ರೆ ಆದಷ್ಟು ಸಿಹಿ ತಿಂಡಿಗಳು, ಸಿಹಿ ಪದಾರ್ಥಗಳು ಮತ್ತು ನಾನ್ ವೆಜ್ ಅಲ್ಲಿ ಮಟನ್ ಇದನ್ನ ಅವಾಯ್ಡ್ ಮಾಡಿ. ಸ್ವಲ್ಪ ದಿವಸ ಹಾಲಿನ ಪದಾರ್ಥಗಳನ್ನ ಕಡಿಮೆ ಮಾಡಿ, ಡೆಫಿನೆಟ್ ಆಗಿ ಬೆಸ್ಟ್ ರಿಸಲ್ಟ್ ಬರುತ್ತೆ. ಸರಿನಾ?